ನಮಸ್ತೆ ಟು ಎವ್ರಿವನ್. ಇನ್ ದಿಸ್ ವಿಡಿಯೋ ಈ ವಿಡಿಯೋ ನಾನು ಯಾಕೆ ಮಾಡಿದ್ದೀನಿ ಅಂತ ಅಂದರೆ, ಈ ಒಂದು ವಿಡಿಯೋದಲ್ಲಿ ನಾನು BCom ಮತ್ತು BBAಗೆ ಸಂಬಂಧಪಟ್ಟಂತಹ ಬಿಸ್ನೆಸ್ ಸ್ಟ್ಯಾಟ್ಸ್ ಒಂದು ಸಬ್ಜೆಕ್ಟ್ ಇದೆ. ಆ ಸಬ್ಜೆಕ್ಟಲ್ಲಿ ಬರುವಂಥ ಸ್ಟ್ಯಾಟ್ಸ್ಗೆ ಸಂಬಂಧಪಟ್ಟಿರುವಂತಹ ಎಲ್ಲ ಥಿಯರಿ ಪಾರ್ಟ್ಸ್ಗಳನ್ನ ನಾನು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಆದರೆ ಅಷ್ಟು ಕವರ್ ಮಾಡೋದಕ್ಕಾಗಲ್ಲ. ನಾನು ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ಗಳಲ್ಲಿ ನಾನು ಎಷ್ಟಾಗುತ್ತೋ ಅಷ್ಟೊಂದು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಥಿಯರಿ ಪಾರ್ಟಲ್ಲಿ. ಈ ಒಂದು ವಿಡಿಯೋದಲ್ಲಿ ಎಷ್ಟು ಕ್ವಶನ್ಸ್ಗಳು ಮತ್ತು ಎಷ್ಟು ಕಾನ್ಸೆಪ್ಟ್ನ ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಕವರ್ ಮಾಡ್ತೀನಿ. ನೋಡಿ, ನಾನು ಫಸ್ಟಿಗೆ ಈ ಒಂದು ವಿಡಿಯೋದಲ್ಲಿ ಬಿಸ್ನೆಸ್ ಸ್ಟ್ಯಾಟ್ಸ್ನ ಇಂಟ್ರೊಡಕ್ಷನ್ ಸ್ವಲ್ಪ ಪಾರ್ಟ್ನ ತೋರಿಸಿದ್ದೀನಿ. ನೆಕ್ಸ್ಟು ಈ ಒಂದು ವಿಡಿಯೋದಲ್ಲಿ ನೆಕ್ಸ್ಟ್ ಅದರಲ್ಲಿ ಏನೇನು ಥಿಯರಿ ಪಾರ್ಟ್ಸ್ಗಳು ಬರುತ್ತೋ ಅದನ್ನ ನೆಕ್ಸ್ಟ್ ನಾನು ಕವರ್ ಮಾಡ್ಕೊಳ್ತಾ ಹೋಗ್ತೀನಿ. ನೆಕ್ಸ್ಟು ಸ್ಟ್ಯಾಟ್ಸಿನ ಟೈಪ್ಸ್ ತಿಳಿಸಿದ್ದೀನಿ. ನೆಕ್ಸ್ಟು ಅದರಲ್ಲಿ ಸಿಂಗ್ಯುಲರ್ ಸೆನ್ಸ್ ಆ್ಯಂಡ್ ಪ್ಲೂರಲ್ ಸೆನ್ಸ್ ಅಂತ ಬರುತ್ತೆ. ಸಿಂಗ್ಯುಲರ್ ಸೆನ್ಸ್ನ ಮೀನಿಂಗ್ ಕೊಟ್ಟಿದ್ದೀನಿ ಅಕಾರ್ಡಿಂಗ್ ಟು ದ ಆಥರ್. ನೆಕ್ಸ್ಟು ಪಾಪ್ಯುಲೇಷನ್, ವಾಟ್ ಈಸ್ ಮೀನಿಂಗ್ ಆಫ್ ಪಾಪ್ಯುಲೇಷನ್ ಅಂತಲೇ ತಳಗೆ ನಾನು ಹಂಗೆ ಅದರದ ಡೆಫಿನೇಷನ್ ಕೂಡ ತಿಳಿಸಿದ್ದೀನಿ. ನೆಕ್ಸ್ಟು ಸ್ಯಾಂಪಲ್ ಅಂತ ಅಂದರೆ ಏನು. ನೆಕ್ಸ್ಟು ಕ್ವಾರ್ಟುಲೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಏನು. ನೆಕ್ಸ್ಟು ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಅಂದರೆ ಏನು. ಕ್ವಾರ್ಟುಲೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ಗೆ ಎಕ್ಸಾಂಪಲ್ಸ್ ಕೂಡ ಹಂಗೆ ನಾನು ಕ್ವಾರ್ಟುಲೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಎಕ್ಸಾಂಪಲ್ಸ್ ಅಂತ ಹಂಗೆ ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟು ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ಗೆ ಎಕ್ಸಾಂಪಲ್ನು ಕೂಡ ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟು ಆಟ್ರಿಬ್ಯೂಟ್ಸ್ ಅಂತ ಅಂದರೆ ಏನು, ಆಟ್ರಿಬ್ಯೂಟ್ಸ್ ಮೀನಿಂಗ್ ಕೂಡ ತಿಳಿಸಿದ್ದೀನಿ. ವೇರಿಯಬಲ್ಸ್, ನೆಕ್ಸ್ಟು ದೇ ಹ್ಯಾವ್ ಎ 2 ಟೈಪ್ಸ್ ಆಫ್ ವೇರಿಯಬಲ್ಸ್. ಅದರಲ್ಲಿ ಡಿಸ್ಟ್ರಿಕ್ಟ್ ವೇರಿಯಬಲ್ ಆ್ಯಂಡ್ ಕಂಟಿನ್ಯೂಸ್ ವೇರಿಯಬಲ್ ವಿತ್ ಎಕ್ಸಾಂಪಲ್ಸ್. ನೆಕ್ಸ್ಟ್ ಐ ಗೋ ವಿತ್ ಫ್ರೀಕ್ವೆನ್ಸಿ ಅಂತ ಅಂದ್ರೇನು, ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಅನದರ್ ಕಾನ್ಸೆಪ್ಟ್ ಬಗ್ಗೆ ತಿಳಿಸಿದ್ದೀನಿ. ಹಂಗೆ ಮೀನಿಂಗ್ ತುಂಬ ಸಿಂಪಲ್ಲಾಗಿದೆ ಫ್ರೆಂಡ್ಸ್, ತುಂಬ ಈಸಿಯೆಸ್ಟಾಗಿ ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ಬೋದಾದಂತಹ ಸಬ್ಜೆಕ್ಟು ಬಿಸ್ನೆಸ್ ಸ್ಟ್ಯಾಟ್ಸು. ಈ ಸ್ಟ್ಯಾಟ್ಸಲ್ಲಿ ತುಂಬ ಈಸಿಯಾಗಿ ನಾನು ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಒಳಗೆ ಪ್ರಾಬ್ಲಮ್ಸ್ಗಳನ್ನ ಸೆಂಡ್ ಮಾಡ್ತೀನಿ. ಪ್ರಾಬ್ಲಮ್ಸ್ ನಿಮ್ಗೆ ಯಾವುದೇ ಒಂದು ಪ್ರಾಬ್ಲಮ್ಸ್ ಬಗ್ಗೆ ಡೌಟ್ ಇತ್ತು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ಇನ್ನೂ ತಿಳಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ಕೇವಲ BComಗೆ ಸಂಬಂಧಪಟ್ಟಂತಹ ಸ್ಟ್ಯಾಟ್ ಸಬ್ಜೆಕ್ಟ್ ಅಷ್ಟೇ ಅಲ್ಲ, ನಾನು ಪ್ರತಿಯೊಂದು ಸಬ್ಜೆಕ್ಟ್ ಅಕೌಂಟ್ಸ್ ಆಗಿರ್ಬೋದು, ನೆಕ್ಸ್ಟ್ ಕಾರ್ಪೊರೇಟ್ ಅಕೌಂಟಿಂಗ್ ಆಗಿರ್ಬೋದು, ಕಾಸ್ಟ್ ಅಕೌಂಟಿಂಗ್ ಆಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಆಡಿಟಿಂಗ್ ಆಗಿರ್ಬೋದು, GST ಆಗಿರ್ಬೋದು, ಪ್ರತಿಯೊಂದು ಸಬ್ಜೆಕ್ಟಿನ ನಾನು ಎಲ್ಲ ಡಾಕ್ಯುಮೆಂಟ್ಸ್ಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಪ್ರಾಬ್ಲಮೆಟಿಕ್ ಸಬ್ಜೆಕ್ಟ್ಗಳನ್ನ ಸೆಂಡ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟು ಡಿಸ್ಟ್ರಿಕ್ಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಅಂದರೆ ಏನು, ಅದರ ಮೀನಿಂಗು. ನೆಕ್ಸ್ಟ್ ಅದರ ಎಕ್ಸಾಂಪಲ್ಸು, ಡಿಸ್ಟ್ರಿಕ್ಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ಎಕ್ಸಾಂಪಲ್ ತಿಳಿಸಿದ್ದೀನಿ. ನೆಕ್ಸ್ಟು ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಮೀನಿಂಗ್ ವಿತ್ ಎಕ್ಸಾಂಪಲ್ ತುಂಬ ಸಿಂಪಲಾಗಿ ತಿಳಿಸಿದ್ದೀನಿ. ನೆಕ್ಸ್ಟು ಕ್ಲಾಸಿಫಿಕೇಷನ್, ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಸ್. ಕ್ಲಾಸಿಫಿಕೇಷನ್ ಪ್ರತಿಯೊಂದು ಪೇಪರಲ್ಲೂ ಪೇಪರಲ್ಲಿ ಕ್ಲಾಸಿಫಿಕೇಷನ್ ರಿಪೀಟೆಡ್ ಕ್ವಶನ್ ಆಗಿರೋದ್ರಿಂದ ತುಂಬ ಫೋಕಸ್ ಮಾಡಬೇಕು. ನೆಕ್ಸ್ಟ್ ಟೈಪ್ಸ್ ಆಫ್ ಕ್ಲಾಸಿಫಿಕೇಷನ್ ಕೂಡ ಹೌದು. ದೇ ಹ್ಯಾವ್ ಎ 4 ಟೈಪ್ಸ್ ಆಫ್ ಕ್ಲಾಸಿಫಿಕೇಷನ್. ಫಸ್ಟ್ ಜಿಯೋಗ್ರಫಿಕಲ್ ಕ್ಲಾಸಿಫಿಕೇಷನ್ ಮೀನಿಂಗ್ ವಿತ್ ಎಕ್ಸಾಂಪಲ್. ನೆಕ್ಸ್ಟು ಟೆಂಪ್ರವಲ್ ಕ್ಲಾಸಿಫಿಕೇಷನ್ ಮೀನಿಂಗ್ ವಿತ್ ಎಕ್ಸಾಂಪಲ್ಸ್ ತುಂಬ ಸಿಂಪಲಾಗಿ ತಿಳಿಸಿದ್ದೀನಿ. ನೆಕ್ಸ್ಟು ಕ್ವಾರ್ಟುಲೇಟಿವ್ ಕ್ಲಾಸಿಫಿಕೇಷನ್ ವಿತ್ ಎಕ್ಸಾಂಪಲ್. ನೆಕ್ಸ್ಟು ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಷನ್ ವಿತ್ ಎಕ್ಸಾಂಪಲ್. ವಾಟ್ ಈಸ್ ದ ಮೀನಿಂಗ್ ಆಫ್ ಡೈಕಾಟಮಿ. ಮ್ಯಾನಿಫೋಲ್ಡರ್ ಕ್ಲಾಸಿಫಿಕೇಷನ್ ವಿತ್ ಎಕ್ಸಾಂಪಲ್ ನೋಡ್ಬೋದು ನೀವು. ಮ್ಯಾನಿಫೋಲ್ಡರ್ ಕ್ಲಾಸಿಫಿಕೇಷನ್ ವಿತ್ ಎಕ್ಸಾಂಪಲ್. ನೆಕ್ಸ್ಟು ವಾಟ್ ಈಸ್ ಮೀನಿಂಗ್ ಆಫ್ ಕಾಂಟಿಂಜೆನ್ಸಿ ಟೇಬಲ್ ವಿತ್ ಎಕ್ಸಾಂಪಲ್. ಇದು ನನ್ನ ಫಸ್ಟ್ನೇ ವಿಡಿಯೋ ಆಗಿರೋದ್ರಿಂದ ನಾನು ಈ ಒಂದು ವಿಡಿಯೋನ ತುಂಬ ಲೆಂತಿಯಾಗಿ ತಗೊಂಡು ಹೋಗ್ತಾ ಇಲ್ಲ. ಎಷ್ಟು ಬೇಕೋ ಅಷ್ಟೇ ಕವರ್ ಮಾಡಿದ್ದೀನಿ. ನೆಕ್ಸ್ಟು ನಾನು ಬೇಕಾಗಿ ಸಂಬಂಧಪಟ್ಟಂತಹ ಸ್ಟ್ಯಾಟ್ಸಿಗೆ PUCಗೆ ಸಂಬಂಧಪಟ್ಟಂತಹ ಅಕೌಂಟ್ಸ್ ಆಗಿರ್ಬೋದು, ಸ್ಟ್ಯಾಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಅಥವಾ BCAಗೆ ಸಂಬಂಧಪಟ್ಟಾಗಿರುವಂತಹ ಸಿಲೆಬಸ್ಸಿಗೆ ಸಂಬಂಧಪಟ್ಟಾಗಿರುವಂತಹ ಯಾವುದೇ ಒಂದು ಟಾಪಿಕ್ನ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದರೆ ಸಾಕು, ನಾನು ಅದಕ್ಕೆ ಸಂಬಂಧಪಟ್ಟಿರೋಂತಹ ಎಲ್ಲ ವೀಡಿಯೋನ ನಾನು ನನ್ನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಪ್ರಾಬ್ಲಮ್ಸ್ ನಿಮಗೆ ಯಾವ ಪ್ರಾಬ್ಲಮ್ಸ್ ಅರ್ಥ ಆಗಿಲ್ವೋ ಆ ಪ್ರಾಬ್ಲಮ್ಸ್ನ ನನಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರೆ ಸಾಕು. ನಾನು ನಿಮಗೆ ಯಾವುದೇ ಕ್ವಶನ್ ಇದ್ದರೂ ತುಂಬ ಸಿಂಪಲ್ಲಾಗಿ
ಈಸಿಯೆಸ್ಟಾಗಿ ಸಾಲ್ವ್ ಮಾಡೋಂಗೆ ಹೇಳ್ತೀನಿ. ತುಂಬ ಈಸಿಯೆಸ್ಟ್ ಟ್ರಿಕ್ಸ್ ಕೂಡ ಹೇಳ್ತೀನಿ ಸ್ಟೂಡೆಂಟ್ಸ್ಗಳಿಗೆ. ತುಂಬ ಕಮ್ಮಿ ಟೈಮಲ್ಲಿ ಕಮ್ಮಿ ಟೈಮಲ್ಲಿ ಓದಿ ಜಾಸ್ತಿ ಸ್ಕೋರ್ ಮಾಡೋದು ಯಾವ ರೀತಿ ಅದನ್ನು ನಾನು ನಿಮ್ಮ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ನಿಮ್ಮ ಸಪೋರ್ಟ್ಸ್ ನನಗೆ ಯಾವಾಗಲೂ ಹೀಗೆ ಇರಬೇಕು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ಸ್ ಯಾವಾಗಲೂ ಇರಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಸರ್ಕಲಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.